Students, I welcome you all to the third session of questionnaire unit. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರನ್ನ ಪ್ರಶ್ನಾವಳಿ ಅಧ್ಯಾಯದ 3ನೇ ಸೆಷನ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. There are various types of questionnaire depending on the types of survey undertaken. In the present session, we will discuss one of the major types of questionnaire, that is structured questionnaire. ಸಾಮಾನ್ಯವಾಗಿ ಸಮೀಕ್ಷೆಗಳಲ್ಲಿ ನಾವು ಹಲವಾರು ಬಗೆಯ ಪ್ರಶ್ನಾವಳಿಗಳನ್ನು ನಾವು ಬಳಸ್ತೇವೆ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಪ್ರಶ್ನಾವಳಿಯ ವಿವಿಧ ಪ್ರಕಾರಗಳನ್ನು ಬಹಳ ವಿವರವಾಗಿ ತಿಳ್ಕೊಂಡಿದ್ದೇವೆ. ಆದರೆ ಈ ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಪಿ ವಿ ಯಂಗ್ ಅವರು ನೀಡಿರುವಂಥ 2 ಪ್ರಶ್ನಾವಳಿಯ ಪ್ರಕಾರಗಳಲ್ಲಿ ಒಂದಾಗಿರುವ ರಚನಾತ್ಮಕ ಪ್ರಶ್ನಾವಳಿಯನ್ನು ವಿವರವಾಗಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. The objective of this session is to make the students to understand the structured questionnaire. ಈ ಸೆಷನ್ನ ಉದ್ದೇಶ ಅಂತ ಹೇಳಿದರೆ ವಿದ್ಯಾರ್ಥಿಗಳು ರಚನಾತ್ಮಕ ಪ್ರಶ್ನಾವಳಿಯನ್ನು ತಿಳ್ಕೊಳ್ಳುವಂಥದ್ದಾಗಿದೆ. P. V. Young has classified the questionnaire into 2 types, as we have already understood in the classification of questionnaire into various types. They are structured questionnaire and non-structured or unstructured questionnaire. ಈಗಾಗಲೇ ನಾವು ಪ್ರಶ್ನಾವಳಿಯ ವಿವಿಧ ಪ್ರಕಾರಗಳನ್ನು ತಿಳ್ಕೊಳ್ಳುವ ಸಂದರ್ಭದಲ್ಲಿ ಪಿ ವಿ ಯಂಗ್ ಅವರು ನೀಡಿರುವಂಥ ಪ್ರಶ್ನಾವಳಿಯ 2 ಪ್ರಕಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅವುಗಳು ಯಾವುವು ಅಂದರೆ ರಚನಾತ್ಮಕ ಪ್ರಶ್ನಾವಳಿ ಹಾಗೂ ಅರಚನಾತ್ಮಕ ಪ್ರಶ್ನಾವಳಿ. ಇಲ್ಲಿ ನಾವು ಆ ಮೊದಲನೇ ಪ್ರಕಾರವಾಗಿರುವಂಥ ರಚನಾತ್ಮಕ ಪ್ರಶ್ನಾವಳಿಯನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳಿಕ್ಕಿದ್ದೇವೆ. ಇನ್ ದಿಸ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ದ ಸ್ಟ್ರಕ್ಚರ್ಡ್ ಕ್ವೆಶ್ಚನರ್ ಇನ್ ಡಿಟೇಲ್. ಲೆಟ್ ಅಸ್ ಬಿಗಿನ್ ವಿತ್ ದಿ ಸ್ಟ್ರಕ್ಚರ್ಡ್ ಕ್ವೆಶ್ಚನರ್. ಈಗ ನಾವು ರಚನಾತ್ಮಕ ಪ್ರಶ್ನಾವಳಿ ಏನು ಎನ್ನುವುದನ್ನು ತಿಳ್ಕೊಳ್ಳೋಣ. A structured questionnaire contains definite, concrete and preordained questions. ರಚನಾತ್ಮಕ ಪ್ರಶ್ನಾವಳಿಯು ನಿರ್ದಿಷ್ಟ, ನೇರ, ಸ್ಪಷ್ಟ ಹಾಗೂ ವಾಸ್ತವಿಕವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಪ್ರಶ್ನೆಗಳನ್ನು ಸಂದರ್ಶನ ಸಮಯದಲ್ಲಿ ಇಲ್ಲವೇ ಪ್ರಶ್ನೆಗಳನ್ನು ಕೇಳುವ ಸಮಯದಲ್ಲಿ ಸಿದ್ಧಪಡಿಸಿದ ಬಹು ಮುಂಚಿತವಾದ ಪ್ರಶ್ನಾವಳಿಗಳನ್ನು ನಾವು ಸಿದ್ಧಪಡಿಸ್ತೇವೆ. This type of questionnaire is prepared in advance, not on the spot during the questionnaire period. ಈಗಾಗಲೇ ನಾವು ತಿಳ್ಕೊಂಡಾಗೆ ಇವುಗಳನ್ನು ಬಹಳ ಮುಂಚಿತವಾಗಿ ನಾವು ತಯಾರಿಯನ್ನು ಮಾಡಿರ್ತೇವೆ. ಒಂದು ವೇಳೆ ನಮಗೆ ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಬಿದ್ದ ಸಂದರ್ಭದಲ್ಲಿ ಅಥವಾ ಮಾಹಿತಿದಾರನು ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡದೇ ಇದ್ದ ಸಂದರ್ಭದಲ್ಲಿ ನಾವು ಅಲ್ಲಿಯೇ ಪ್ರಶ್ನೆಗಳನ್ನು ಕೂಡ ಅಲ್ಲಿ ತಯಾರಿಸಬಹುದು. ಅಡಿಷನಲ್ ಕ್ವಶನ್ಸ್ ಮೇ ಬಿ ಯೂಸ್ಡ್ ಓನ್ಲಿ ವೆನ್ ನೀಡ್ ಅರೈಸಸ್ ಟು ಕ್ಲಾರಿಫೈ ವೇಗ್ ಆರ್ ಇನ್ಅಡೆಕ್ವೇಟ್ ರಿಪ್ಲೈಸ್ ಬೈ ಇನ್ಫಾರ್ಮೆಂಟ್ಸ್. ದ ಕ್ವಶನ್ಸ್ ಆರ್ ಪ್ರೆಸೆಂಟೆಡ್ ವಿತ್ ಎಕ್ಸಾಕ್ಟ್ಲಿ ದ ಸೇಮ್ ವರ್ಡಿಂಗ್ ಆ್ಯಂಡ್ ಇನ್ ದ ಸೇಮ್ ಆರ್ಡರ್ ಟು ಆಲ್ ರೆಸ್ಪಾಂಡೆಂಟ್ಸ್. ಇದು ಬಹಳ ಮುಖ್ಯವಾಗುತ್ತೆ. ಒಂದೇ ಬಗೆಯ ಕ್ರಮಾನುಗತದ ಹಾಗೂ ಒಂದೇ ಬಗೆಯ ವಾಕ್ಯಗಳಿಂದ ರಚಿತಗೊಂಡ ಪ್ರಶ್ನೆಗಳನ್ನು ಎಲ್ಲ ಮಾಹಿತಿದಾರರಿಗೆ ಅಲ್ಲಿ ನೀಡಬೇಕಾಗುತ್ತೆ. ಯಾಕಂತೇಳಿದರೆ ನಮಗೆ ಆ ಉತ್ತರಗಳನ್ನು ಒಂದು ಕ್ರಮಾನುಗತಿಯಲ್ಲಿ ಪಡಿಬೇಕಾದಂಥ ಅವಶ್ಯಕತೆ ಇದೆ. ಇಟ್ ಎನ್ಶೂರ್ಸ್ ದಟ್ ಆಲ್ ರೆಸ್ಪಾಂಡೆಂಟ್ಸ್ ಆನ್ಸರ್ ದ ಸೇಮ್ ಸೆಟ್ ಆಫ್ ಕ್ವಶನ್ಸ್ ಆ್ಯಂಡ್ ಇನ್ ದ ಸೇಮ್ ಆರ್ಡರ್. ಇಲ್ಲಿ ನಾವು ಸ್ಪಷ್ಟಪಡಿಸಬೇಕಾಗುತ್ತೆ ಏನಂತೇಳಿದರೆ ಎಲ್ಲ ಮಾಹಿತಿದಾರರಿಗೆ ಒಂದೇ ರೀತಿಯಾದಂಥ ಪ್ರಶ್ನಾವಳಿ ತಲುಪಿದೆಯಾ ಮತ್ತು ಅವರಿಂದ ಉತ್ತರವನ್ನು ನಾವು ಸಮಾನವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನಾವು ಸ್ಪಷ್ಟಪಡಿಸಬೇಕು. ದಿ ಸ್ಟ್ರಕ್ಚರ್ಡ್ ಕ್ವೆಶ್ಚನರ್ಸ್ ಆರ್ ಯೂಸ್ಡ್ ಇನ್ ಎ ವೈಡ್ ರೇಂಜ್ ಆಫ್ ಪ್ರಾಜೆಕ್ಟ್ಸ್. ಸಾಮಾನ್ಯವಾಗಿ ಈ ರಚನಾತ್ಮಕ ಪ್ರಶ್ನಾವಳಿಯನ್ನು ಬಹು ವಿಸ್ತೀರ್ಣವಾದ ವ್ಯಾಪ್ತಿಯ ಯೋಜನೆಗಳಲ್ಲಿ ನಾವು ಇದನ್ನ ಬಳಸ್ತೇವೆ. The structured questionnaire are used to initiate a formal inquiry.
ಒಂದು ಔಪಚಾರಿಕವಾದಂಥ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಈ ರಚನಾತ್ಮಕ ಪ್ರಶ್ನಾವಳಿಯನ್ನು ನಾವು ಬಳಸ್ತೇವೆ. The structured questionnaires are mainly used in studies of economic and social problems, social changes, administrative policies and changes, the cost of living, consumer expenditure, public health, and many other issues. ಈ ರಚನಾತ್ಮಕ ಪ್ರಶ್ನಾವಳಿಯನ್ನು ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಗಳ ಅಧ್ಯಯನದಲ್ಲಿ, ಆಡಳಿತಾತ್ಮಕ ನೀತಿಗಳು ಹಾಗೂ ಮಾರ್ಪಾಡುಗಳ ಸಂದರ್ಭದಲ್ಲಿ, ಗ್ರಾಹಕ ವೆಚ್ಚಗಳು ಹಾಗೂ ಹೂಡಿಕೆ ವ್ಯವಹಾರಗಳ ಪದ್ಧತಿಗಳನ್ನು ತಿಳ್ಕೊಳ್ಳುವ ಸಂದರ್ಭದಲ್ಲಿ, ಜೀವನೋಪಾಯದ ಖರ್ಚುಗಳನ್ನು ಅಭ್ಯಸಿಸುವ ಸಂದರ್ಭದಲ್ಲಿ ನಾವು ಬಳಸ್ತೇವೆ. ಹಾಗಾಗಿ ಈ ರಚನಾತ್ಮಕ ಪ್ರಶ್ನಾವಳಿ ಅನ್ನುವಂಥದ್ದು ಹಲವಾರು ಸಂದರ್ಭಗಳಲ್ಲಿ ಈ ಸಮಾಜಶಾಸ್ತ್ರೀಯ ಹಾಗೂ ಸಮಾಜ ವಿಜ್ಞಾನಗಳ ಸಂಶೋಧನೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ. The form of questions used in a structured questionnaire be either closed or open-ended. ಇಲ್ಲಿ ರಚನಾತ್ಮಕ ಪ್ರಶ್ನಾವಳಿಯಲ್ಲಿ ನಾವು ಎರಡು ಬಗೆಯ ಪ್ರಶ್ನಾವಳಿಗಳನ್ನು ಇಲ್ಲಿ ನಾವು ಬಳಸ್ಕೊಳ್ತೇವೆ. ಒಂದು ತೆರೆದ ಪ್ರಶ್ನಾವಳಿ, ಮತ್ತೊಂದು ಮುಚ್ಚಿದ ಪ್ರಶ್ನಾವಳಿ ಅನ್ನುವಂಥದ್ದು. ಇಲ್ಲಿ ಮಾಹಿತಿದಾರನಿಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಕೆಲವೊಂದು ಪ್ರಶ್ನೆಗಳಲ್ಲಿ ಮುಕ್ತ ಅವಕಾಶ ಇರುತ್ತೆ, ಮತ್ತು ಕೆಲವೊಂದು ಪ್ರಶ್ನೆಗಳಲ್ಲಿ ಬಹಳ ಕಡಿಮೆ ಅವರಿಗೆ ಅವಕಾಶಗಳು ಇರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇಟ್ ಈಸ್ ವೆರಿ ಕ್ಲಿಯರ್ ಫ್ರಮ್ ದಿ ಅಬೌವ್ ಡಿಸ್ಕಷನ್ ದ್ಯಾಟ್ ದಿ ಸ್ಟ್ರಕ್ಚರ್ಡ್ ಕ್ವಶನೇರ್ ಈಸ್ ಎ ವೆರಿ ಯೂಸ್ಫುಲ್ type of questionnaire in the social science research. ಇದರಿಂದ ನಾವು ಏನು ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ಹಲವಾರು ಸಂದರ್ಭಗಳಲ್ಲಿ ಈ ರಚನಾತ್ಮಕ ಪ್ರಶ್ನಾವಳಿಯನ್ನು ನಾವು ಸಾಮಾಜಿಕ ಸಂಶೋಧನೆಗಳಲ್ಲಿ ಮತ್ತು ಸಮಾಜಶಾಸ್ತ್ರೀಯ ಸಂಶೋಧನೆಗಳಲ್ಲಿ ನಾವು ಬಳಸುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಒಟ್ಟಾರೆ ವಿದ್ಯಾರ್ಥಿಗಳು ಈ ಸೆಷನ್ನಲ್ಲಿ ಏನನ್ನು ತಿಳ್ಕೊಳ್ಬೋದು ಅಂತ ಹೇಳಿದರೆ, ಯಾವ ರೀತಿಯಾಗಿ ನಾವು ಸಮಾಜಶಾಸ್ತ್ರೀಯ ಸಂಶೋಧನೆಯಲ್ಲಿ ಈ ರಚನಾತ್ಮಕ ಪ್ರಶ್ನಾವಳಿಯನ್ನು ಬಳಸಬಹುದು ಅನ್ನೋದನ್ನು. ಸೊ ವಿ ಸ್ಟಾಪ್ ಹಿಯರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಹ್ಯಾವ್ ದಿ ಡಿಸ್ಕಷನ್ ಆನ್ unstructured or the non-structured questionnaire. Thank you.